ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂತಂದರೆ ಮಂಡ್ಯ PES ಕಾಲೇಜ್ ಆಫ್ ಇಂಜಿನಿಯರಿಂಗ್ ರಿವ್ಯೂ ನೋಡ್ತಾ ಇದ್ದೀವಿ. ಪ್ಲೇಸ್ಮೆಂಟಿಂದ ಹಿಡಿದು ಕಾಲೇಜ್ ಇನ್ಫ್ರಾಸ್ಟ್ರಕ್ಚರ್ವರೆಗೂ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇ ವಿಡಿಯೋದಲ್ಲಿ ಹೇಳಿದೆ ಕಾಲೇಜ್ ರಿವ್ಯೂಗಳನ್ನ ಮಾಡ್ತೀನಿ ಅಂತ, ಇಂಟರ್ನಲ್ಸು ಅದು ಇದು ಅಂದ್ಕೊಂಡು ಬ್ಯುಸಿಲಿ ಸ್ವಲ್ಪ ಮಾಡೋಕ್ಕಾಗಿಲ್ಲ. ಸೊ ಸ್ಟಾರ್ಟ್ ಮಾಡ್ತೀನಿ, ಪ್ರತಿಯೊಂದು ಕಾಲೇಜು ರಿವ್ಯೂ ಆಗ್ತೀನಿ ಸಪ್ರೇಟಾಗಿ. ಸೊ ವೆಯ್ಟ್ ಮಾಡ್ತಾಯಿರಿ. ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು PES ಮಂಡ್ಯ. ಸೊ ನಮ್ಮ ಸೆಕೆರನಾಡು ಮಂಡ್ಯದಲ್ಲಿ ಲೊಕೇಟ್ ಆಗಿರುವಂತಹ PES ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದು. ಫಸ್ಟ್ ನಿಮ್ಮ ತಲೆಗೆ ಏನು ಬರೋದಪ್ಪ, ಕಾಲೇಜ್ ಆಟೋನಮಸ್ಸಾ ಅಥವಾ VTUನ ಅಂತ ಬರುತ್ತೆ. ಸೊ ಎಲ್ರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ. ಕಾಲೇಜ್ ಆಟೋನಮಸ್ ಆಗಿ 2008 ಆಟೋನಮಸ್ ಆಗಿರೋದು ಅದು ಬಂದು. ಸೊ ಇಲ್ಲಿ ತನಕ 16 to 17 ಇಯರ್ಸ್ ಆಗಿದೆ ಆಟೋನಮಸ್ ಆಗಿ. ನಿಮ್ಮ ಕಾಲೇಜ್ ಕಟ್ ಆಫ್ ರೌಂಡಲ್ಲಿ ಇರುತ್ತಲ್ಲ, CET ಕಟ್ ಆಫ್ ರೌಂಡಲ್ಲಿ, ಅದರಲ್ಲಿ ಕಾಲೇಜ್ಗಳು ಸುಮಾರು ಸ್ಟಾರ್ಟ್ ಆಗಿ 16 to 17 ಇಯರ್ಸ್ ಆಗಿರುತ್ತೆ. ಬಟ್ ಈ ಕಾಲೇಜು ಆಟೋನಮಸ್ ಆಗಿ 16 to 17 ಇಯರ್ಸ್ ಆಗಿದೆ. ಇನ್ನು ನೆಕ್ಸ್ಟ್ ಕಾಲೇಜ್ನ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತಾಡೋದಾದರೆ, ಬ್ಲಾಕ್ ಟು ಬ್ಲಾಕ್ ಡಿಸ್ಟೆನ್ಸ್ ಆಗಿರ್ಬೋದು, ಕ್ಯಾಂಟೀನ್ ಡಿಸ್ಟೆನ್ಸ್ ಆಗಿರ್ಬೋದು, ಗ್ರೌಂಡ್ ಡಿಸ್ಟೆನ್ಸ್ ಆಗಿರ್ಬೋದು, ಎಲ್ಲನೂ ಮಿನಿಮಮ್ ಆಗಿ ಮೇಂಟೈನ್ ಮಾಡ್ಕೊಂಬಂದಿದ್ದಾರೆ. ಕಾಲೇಜ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಏನು ಮಾತಾಡೋಂಗೆ ಇಲ್ಲ, ಎಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ನಾವು ಕಾಲೇಜ್ನ ಬಸ್ ಫೆಸಿಲಿಟೀಸ್ ಮತ್ತು ಹಾಸ್ಟೆಲ್ ಬಗ್ಗೆ ಮಾತಾಡೋದಾದರೆ, ಬಸ್ ಫೆಸಿಲಿಟೀಸ್ KSRTC ಬಸ್ ಸ್ಟಾಪಿಂದ ಕಾಲೇಜ್ಗೆ ಪಿಕಪ್ ಡ್ರಾಪು ಮಾಡ್ತಾರಂತೆ. ಇನ್ನು ನೆಕ್ಸ್ಟು ಹಾಸ್ಟೆಲ್ ಬಗ್ಗೆ ಮಾತಾಡೋದಾದರೆ, ಹಾಸ್ಟೆಲ್ ಚೆನ್ನಾಗಿದೆ. ನೆಕ್ಸ್ಟು ಊಟ ಆವ್ರೇಜ್ ಅಂತೆ, ಎಲ್ಲೋದ್ರೂ ಅದೇ ಊಟ ಆವ್ರೇಜ್ ಇರುತ್ತೆ. ಹಾಸ್ಟೆಲ್ ಆಬ್ವಿಯಸ್ಲಿ ಚೆನ್ನಾಗೇ ಇರುತ್ತೆ. ನೆಕ್ಸ್ಟ್ ಕಾಲೇಜ್ನ ಪ್ಲೇಸ್ಮೆಂಟ್ ವಿಚಾರದ ಬಗ್ಗೆ ಮಾತಾಡೋದ್ರೆ, ಯಾವುದೇ ಕಾಲೇಜ್ ಆಗಲಿ ಪ್ಲೇಸ್ಮೆಂಟ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಾಲೇಜ್ ಅಫಿಷಿಯಲ್ ವೆಬ್ಸೈಟ್ನ ವಿಸಿಟ್ ಮಾಡಿ ಗೈಸ್. ಯಾಕೆಂದರೆ ಅವ್ರ ಅಫಿಷಿಯಲ್ ವೆಬ್ಸೈಟಲ್ಲಿ ನಿಮಗೆ ಫೇಕ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಸೊ ನಾನು ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ದೀನಿ, ಯಾಕೆಂದರೆ ಅವ್ರ ಕಾಲೇಜ್ ರೆಪ್ಯುಟೇಷನ್ ಗೈಸ್, ಇಲ್ಲ ಅಂದರೆ ರೆಪ್ಯುಟೇಷನ್ ಕಿತ್ಕೊಂಡು ಹೋಗ್ಬಿಡುತ್ತೆ. ಸೊ ಕಾಲೇಜ್ ಲೆಕ್ಚರರ್ಸ್ ನೋಡ್ಬೋದು ನೀವು. ನೆಕ್ಸ್ಟು ಸ್ಟೂಡೆಂಟ್ ಕೋಆರ್ಡಿನೇಟರ್ಸ್ ಸಹ ಹಾಕಿದ್ದಾರೆ, ಕಾಲೇಜ್ ಕ್ಲಾಸ್ ವೈಸು CRಸು. ಇನ್ನು ನೆಕ್ಸ್ಟು ಕಂಪ್ನೀಸ್ ವಿಸಿಟೆಡ್ ನೀವು ಲೀಸ್ಟ್ ನೋಡ್ಬೋದು. 359 ಕಂಪ್ನೀಸ್ ವಿಸಿಟ್ ಮಾಡಿದೆ ಗೈಸ್ ಇದುವರೆಗೂ ಕಾಲೇಜ್ಗೆ. ಇನ್ನು ನೆಕ್ಸ್ಟು ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಮಾತಾಡೋದಾದರೆ, ರೆಡ್ ಕಲರಲ್ಲಿರೋದು ಬಂದು ಪ್ಲೇಸ್ ಆಗಿರೋದು, ಬ್ಲೂ ಕಲರಲ್ಲಿರೋದು ಬಂದು ರಿಜಿಸ್ಟರ್ಡು, ನೆಕ್ಸ್ಟು ಗ್ರೀನ್ ಕಲರಲ್ಲಿರೋದು ಬಂದು ಟೋಟಲ್ ಆಫರ್ಸ್ ಬಂದಿರೋದು. 23-24 ಆನ್ ಗೋಯಿಂಗು. ಅದು ಬಿಟ್ಟರೆ 22-23 476 ಸ್ಟೂಡೆಂಟ್ಸ್ ಪ್ಲೇಸ್ ಆಗಿದ್ದಾರೆ. ಆ್ಯಕ್ಚುಲಿ PES ಬಗ್ಗೆ ಪ್ಲೇಸ್ಮೆಂಟ್ ಬಗ್ಗೆ ಮಾತಾಡೋಂಗೆ ಇಲ್ಲ ಗೈಸ್, ನೀವು ಯಾರನ್ನ ಕೇಳಿದ್ರು ಸಹ ಹೇಳ್ತಾರೆ ಪ್ಲೇಸ್ಮೆಂಟ್ ಬಗ್ಗೆ. ಇನ್ನು ನೆಕ್ಸ್ಟ್ ಕಾಲೇಜು ಜಾಯ್ನ್ ಆಗೋಕ್ಕೆ ವರ್ತಿಟ್ಟ ಅಂತಂದರೆ, ಆ್ಯಕ್ಚುಲಿ ವರ್ತಿಟ್ಟು ಗೈಸ್. ಕಾಲೇಜ್ ಬಗ್ಗೆ ಮಾತಾಡೋಂಗಿಲ್ಲ, ಸಿಲೆಬಸ್ಸಿಂದ ಹಿಡಿದು ಇನ್ಫ್ರಾಸ್ಟ್ರಕ್ಚರಿಂದ ಹಿಡಿದು ಪ್ಲೇಸ್ಮೆಂಟ್ವರೆಗೂ ಸಹ ಮಾತಾಡೋಂಗಿಲ್ಲ. ಕಾಲೇಜ್ ಚೆನ್ನಾಗಿದೆ, ಜಾಯ್ನ್ ಆಗ್ಬೋದು. ನಿಮ್ಮ ಕಟ್ ಆಫ್ ಲಿಸ್ಟಲ್ಲಿ ಕಾಲೇಜ್ನ ಟಾಪ್ ಲಿಸ್ಟಲ್ಲಿ ಹಾಕಿರಿ. ನಿಮ್ದು ಏನಾದ್ರು ಕಟ್ ಆಫ್ ಮ್ಯಾಚ್ ಆದರೆ 100% ನಿಮಗೆ ಕಾಲೇಜ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ, ಬೆಸ್ಟ್ ಆಫ್ ಲಕ್ ಗೈಸ್ ಎಲ್ಲರಿಗೂ.